ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ್ದಂತ ಹೇಳ್ಬೇಕು. ಓಕೆ, ಸೊ ಯಾವ ತರ ಕಂಡುಹಿಡಿಬೇಕಂದ್ರೆ ಫಸ್ಟ್ ಡಿಫ್ರೆನ್ಸ್ ಚೆಕ್ ಮಾಡ್ರಿ. ಈಗ 8 ಅಲ್ಲಿ 4 ಹೋದ್ರೆ 4, 4 ಅಲ್ಲಿ 2 ಹೋದ್ರೆ 2. ಈಗ ನೀವು ನೋಡಿದ್ರೆ ಈ ಡಿಫ್ರೆನ್ಸ್ ಸೇಮ್ ಇಲ್ಲ, ಸೊ ಇದು ಎ ಪಿ ಅಲ್ಲ. ಅದೇ ರೀತಿ 14 ಅಲ್ಲಿ 10 ಹೋದ್ರೆ 4, ಓಕೆ 10 ಅಲ್ಲಿ 7 ಹೋದ್ರೆ 3. ಇಲ್ಲಿ ಕೂಡ ನೀವು ನೋಡಿದ್ರೆ ಡಿಫ್ರೆನ್ಸ್ ಸೇಮ್ ಇಲ್ಲ, ಸೊ ಇದು ಎ ಪಿ ಅಲ್ಲ. ಇಲ್ಲಿ ನೀವು ನೋಡಿದ್ರೆ 16 ಅಲ್ಲಿ 9 ಹೋದ್ರೆ ಎಷ್ಟು, 7. ಓಕೆ, ಅದೇ ರೀತಿ 9 ಅಲ್ಲಿ 4 ಹೋದ್ರೆ 5. ಸೊ ಇಲ್ಲಿ ಕೂಡ ಏನಿದೆ, ಡಿಫ್ರೆನ್ಸ್ ಸೇಮ್ ಇಲ್ಲ, ಇದು ಎ ಪಿ ಅಲ್ಲ. ಇಲ್ಲಿ ಚೆಕ್ ಮಾಡ್ರಿ, 17 ಅಲ್ಲಿ 13 ಹೋದ್ರೆ 4, 13 ಅಲ್ಲಿ 9 ಹೋದ್ರೆ 4, 9 ಅಲ್ಲಿ 5 ಹೋದ್ರೆ 4. ಇಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಸೇಮ್ ಇದೆ, ಸೊ ಇದು ಎ ಪಿ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಅದು ಕರೆಕ್ಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ಅದ್ರದ್ದು ಕಾಮನ್ ಡಿಫರೆನ್ಸ್ ಕಂಡಿಬೇಕು. ಸೊ ಇದೇನಾಗುತ್ತೆ, ಇದು A1 ಆಗುತ್ತೆ, ಇದು A2 ಆಗುತ್ತೆ, ಇದು A3, ಇದು A4. ಸೊ ನಮಗೆ ಡಿ ಫಾರ್ಮುಲಾ ಏನಂತ ಗೊತ್ತು, ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಬಂದು A2 ಮೈನಸ್ A1. ಈಗ ಇಲ್ಲಿ A2 ವ್ಯಾಲ್ಯೂ ಏನಿದೆ, -9 ಬರಿತೀನಿ. ಆಮೇಲೆ ಇಲ್ಲಿ ನೋಡ್ರಿ A2 ವ್ಯಾಲ್ಯೂ -9 ಇದೆ, ಫಸ್ಟ್ ಅದನ್ನ ಬರಿತೀನಿ. ಆಮೇಲೆ ಈ ಮೈನಸ್ ಇದೆ ಅಲ್ಲ, ಅದನ್ನ ಫಸ್ಟ್ ಬರ್ದ್ಬಿಡ್ರಿ. ಓಕೆ, ಆಮೇಲೆ A1 ಏನಿದೆ, -7 ಇದೆ. ಸೊ ನಿಮಗೆ ಏನಂತಂದ್ರೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಸೊ ಅವಾಗ ಏನಾಗುತ್ತೆ, -9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. -9 + 7 ಏನಾಗುತ್ತೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 9 ಅಲ್ಲಿ 7 ಹೋದ್ರೆ 2. ಸೊ ಕಾಮನ್ ಡಿಫರೆನ್ಸ್ ಬಂದ್ಬಿಟ್ಟು ಏನು, -2. ಓಕೆ, ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಥರ್ಡ್ ಕ್ವಶನ್ ನೋಡ್ರಿ, ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎ ಪಿ ಕೊಟ್ಟಿದ್ದಾನೆ, ಅದ್ರದ್ದು ಕಾಮನ್ ಡಿಫರೆನ್ಸ್ ಕಂಡಿಬೇಕು. ಓಕೆ, ಸೊ ಇವಾಗ ಏನಿದು, ಇದು A1, ಇದು A2, ಇದು A3. ಸೊ ಡಿ ಫಾರ್ಮುಲಾ ಏನು, A2 ಮೈನಸ್ A1. A2 ಬಂದು ಏನಿದೆ, 93 ಇದೆ, ಮೈನಸ್ A1 ಬಂದು 100 ಇದೆ. ಒಂದು ಪ್ಲಸ್ ಮೈನಸ್ ಇದೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 100 ಅಲ್ಲಿ 93 ಹೋದ್ರೆ 7. ಓಕೆ, ಸೊ ಡಿ ವ್ಯಾಲ್ಯೂ ಏನು, -7. ಆಪ್ಷನ್ ಎ ರೈಟ್ ಆನ್ಸರ್. ಈಗ ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆಫ್ ಎನ್ ಎ ಪಿ. ಸೊ nth ಟರ್ಮ್ ಆಫ್ ಎನ್ ಎ ಪಿ ಫಾರ್ಮುಲಾ ಏನು, AN ಇಸ್ ಈಕ್ವಲ್ ಟು A ಪ್ಲಸ್ N-1 ಇಂಟು ಡಿ. ಇದು ಫಾರ್ಮುಲಾ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಫಿಫ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 5n + 3. ಓಕೆ, nth ಟರ್ಮ್ ಅಂದ್ರೆ AN ಕೊಟ್ಟಿದ್ದಾರೆ, AN ಬಂದು 5n + 3 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಏನ್ ಕೇಳ್ತಾ ಇದ್ದಾರೆ, ದೆನ್ ದ ಥರ್ಡ್ ಟರ್ಮ್ ಆಫ್ ದ ಎ ಪ್ರೋಗ್ರೆಷನ್ ಈಸ್. ಥರ್ಡ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು, A3 ಕಂಡಿಬೇಕು. ಸೊ ಅವಾಗ n ಇದ್ದಲ್ಲಿ 3 ಹಾಕ್ಬಿಡ್ರಿ, n ಇದ್ದಲ್ಲೆಲ್ಲ 3 ಹಾಕ್ಬಿಡ್ರಿ, ಅವಾಗ A3 ಗೊತ್ತಾಗುತ್ತೆ. ಈಗ ಏನಾಯ್ತು, 5 3 is 15, 15 + 3 ಏನಾಗುತ್ತೆ, 18 ಆಗುತ್ತೆ. ಸೊ ಥರ್ಡ್ ಟರ್ಮ್ ಬಂದ್ಬಿಟ್ಟು ಏನು, 18. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಸಿಕ್ಸ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ nth ಟರ್ಮ್ ಆಫ್ ಎನ್ ಎ ಪಿ ಈಸ್ AN is equal to 3n - 2. ಅವ್ರು ಏನ್ ಕೊಟ್ಟಿದ್ದಾರೆ, AN is equal to 3n - 2 ಕೊಟ್ಟಿದ್ದಾರೆ. ಈಗ ನಾವೇನು, ದೆನ್ ದ ನೈನ್ತ್ ಟರ್ಮ್ ಅಂದ್ರೆ A9 ಕಂಡಿಬೇಕು. ಸೊ n ಇದ್ದಲ್ಲೆಲ್ಲ 9 ಹಾಕ್ರಿ. ಸೊ 3 × 9 - 2. ಸೊ ಏನಾಗುತ್ತೆ, 3 9s are 27. 27 - 2 ಏನಾಗುತ್ತೆ, 25 ಆಗುತ್ತೆ. ಸೊ A9 ಬಂದು 25. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಸೆವೆಂತ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ಇಫ್ ದ nth ಟರ್ಮ್ ಆಫ್ ಎನ್ ಎ ಪಿ AN is equal to 24 - 3n. ಅವ್ರು ಕೊಟ್ಟಿರೋದು AN is equal to 24 - 3n. ಓಕೆ, ಏನ್ ಕಂಡು ಅಂತಾರೆ, ದೆನ್ ದ ಸೆಕೆಂಡ್ ಟರ್ಮ್ ಈಸ್. ಸೆಕೆಂಡ್ ಟರ್ಮ್ ಅಂದ್ರೆ ಏನು, A2 ಕಂಡಿಡಿಬೇಕು. ಸೊ n ಇದ್ದಲ್ಲಿ 2 ಹಾಕ್ರಿ. ಸೊ 24 - 3 × 2. 24, 3 2s are 6. 24 ಅಲ್ಲಿ 6 ಹೋದ್ರೆ ಎಷ್ಟಾಗುತ್ತೆ, 18 ಆಗುತ್ತೆ. ಸೊ A2 ಬಂದ್ಬಿಟ್ಟು 18. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ ಏಟ್ ಕ್ವಶನ್, ಇಫ್ ದ nth ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ AN is equal to 2n - 1. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, AN is equal to 2n - 1 ಕೊಟ್ಟಿದ್ದಾರೆ. ಏನ್ ಫೈಂಡ್ ಮಾಡ್ಬೇಕು, ದೆನ್ ದ ಫೋರ್ತ್ ಟರ್ಮ್ ಈಸ್. ಫೋರ್ತ್ ಟರ್ಮ್ ಅಂದ್ರೆ ಏನು, A4 ಕಂಡಿಡಿಬೇಕು. ಸೊ n ಇದ್ದಲ್ಲಿ 4 ಹಾಕ್ರಿ.
ಓಕೆ, ಅವಾಗ ಏನಾಗುತ್ತೆ 2 4 ಜ 8, 8 ಮೈನಸ್ 1 ಏನಾಗುತ್ತೆ 7 ಆಗುತ್ತೆ. A4 ಬಂದ್ಬಿಟ್ಟು ಏನು 7. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 9th ಕ್ವಶನ್ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ an is equal to 3n plus 4, an ಬಂದ್ಬಿಟ್ಟು 3n plus 4 ಇದೆ. ಓಕೆ, ನಾವ್ ಏನ್ ಫೈಂಡ್ ಮಾಡ್ಬೇಕು? ದೆನ್ an plus 1th ಟರ್ಮ್ ಇಸ್, ಓಕೆ, ಅವ್ರು ಕೇಳ್ತಿರೋದು ನೋಡ್ರಿ an plus 1th ಟರ್ಮ್ ಕೇಳ್ತಾ ಇದ್ದಾರೆ. ಸೊ ನಾನು ಇವಾಗ ಏನ್ ಮಾಡ್ಬೇಕಂದ್ರೆ n ಇದ್ದಲ್ಲಿ n plus 1 ಹಾಕೋಣ. ಸೊ n ಇದ್ದಲ್ಲಿ n plus 1 ಹಾಕೋಣ. ಅದೇ ರೀತಿ ಇಲ್ಲಿ ಕೂಡ n ಇದ್ದಲ್ಲಿ n plus 1 ಹಾಕ್ಬೇಕು. 3 ಇಂಟು n plus 1 plus 4. ಸೊ ಅವಾಗ ಏನಾಗುತ್ತೆ 3 ಇಂಟು n 3n ಆಗುತ್ತೆ. 3 1 ಜ 3 ಆಗುತ್ತೆ ಪ್ಲಸ್ 4. ಸೊ ಅವಾಗ ಏನು 3n 3 plus 4 ಏನಾಗುತ್ತೆ 7 ಆಗುತ್ತೆ. ಸೊ an plus 1 ಬಂದ್ಬಿಟ್ಟು ಏನು 3n plus 7. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 10th ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾರೆ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ an is equal to 2n plus 1. ಸೊ an ಏನಂತ ಕೊಟ್ಟಿದ್ದಾರೆ 2n plus 1 ಅಂತ ಕೊಟ್ಟಿದ್ದಾರೆ. ದೆನ್ ದ ಕಾಮನ್ ಡಿಫರೆನ್ಸ್ ಆಫ್ ದ ಪ್ರೋಗ್ರೆಷನ್ ಈಸ್, ಓಕೆ, ನಾನು ಏನ್ ಕಂಡುಹಿಡಿಬೇಕು? ಕಾಮನ್ ಡಿಫರೆನ್ಸ್ ಡಿ ಕಂಡುಹಿಡಿಬೇಕು. ಡಿ ಫಾರ್ಮುಲಾ ಏನು a2 ಮೈನಸ್ a1. ಸೊ ನನಗೆ ಇವಾಗ a2 ಗೊತ್ತಾಗಬೇಕು, a1 ಗೊತ್ತಾಗಬೇಕು. ಸೊ ನಾನು ಫಸ್ಟ್ n ಇದ್ದಲ್ಲಿ 1 ಹಾಕ್ತೀನಿ. a1 is equal to n ಇದ್ದಲ್ಲಿ 1 ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ 2 1 ಜ 2, 2 plus 1 3. an ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. n ಇದ್ದಲ್ಲಿ 2 ಹಾಕ್ರಿ. ಅವಾಗ ಏನಾಗುತ್ತೆ, ಈಗ ನಾನು ಏನ್ ಮಾಡ್ತೀನಿ n ಇದ್ದಲ್ಲಿ 2 ಹಾಕಿದೆ. ಅವಾಗ ಏನಾಗುತ್ತೆ 2 2 ಜ 4, 4 plus 1 5 ಆಗುತ್ತೆ. ಸೊ a2 ವ್ಯಾಲ್ಯೂ ಏನು 5, a1 ವ್ಯಾಲ್ಯೂ 3, 5 ಅಲ್ಲಿ 3 ಹೋದ್ರೆ 2. ಸೊ ಆನ್ಸರ್ ಕಾಮನ್ ಡಿಫರೆನ್ಸ್ ಬಂದು 2. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ 6, x, 14 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ x ಇಸ್. ಸೊ ಈಗ ನಾನು x ವ್ಯಾಲ್ಯೂ ಕಂಡುಹಿಡಬೇಕು. ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಇಫ್ a, b, c ಆರ್ ಇನ್ ಎ ಪಿ, ಓಕೆ, ಅವು ಎ ಪಿ ನಾಗಿದ್ರೆ ದೆನ್ ನಾನು ಏನ್ ಬರಿಬಹುದು ಅಂದ್ರೆ ದೆನ್ b is equal to a plus c by 2. ಓಕೆ, ಅರ್ಥ ಮಾಡ್ಕೊಳ್ರಿ. ಇಫ್ ಎ ಬಿ ಸಿ ಆರ್ ಇನ್ ಎ ಪಿ ದೆನ್ p is equal to ಮಿಡಲ್ ಟರ್ಮ್ ಬಂದ್ಬಿಟ್ಟು, ಓಕೆ, ಇವೆರಡನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನನಗೆ b ವ್ಯಾಲ್ಯೂ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ನೀವು ನೋಡಿದ್ರೆ ಇದು a, ಇದು b, ಇದು c. ಸೊ ಫಾರ್ಮುಲಾ ಏನು b is equal to a plus c by 2. b ವ್ಯಾಲ್ಯೂ ಏನಿದೆ x ಇದೆ, a ವ್ಯಾಲ್ಯೂ 6 ಇದೆ, c ವ್ಯಾಲ್ಯೂ 14 ಇದೆ ಬೈ 2. ಸೊ x is equal to ಏನಾಯ್ತು 14 plus 6 20, 20 by 2, 2 1 ಜ 2 10 ಜ. ಸೊ x ವ್ಯಾಲ್ಯೂ 10 ಆಯ್ತು. ಆಪ್ಷನ್ ಎ ರೈಟ್ ಆನ್ಸರ್. ಈಗ 12th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ a is equal to 12, d is equal to 4, an is equal to 76, then n is equal to n ವ್ಯಾಲ್ಯೂ ಕಂಡುಹಿಡಬೇಕು. ನಮಗೆ ಫಾರ್ಮುಲಾ ಏನ್ ಗೊತ್ತು? an is equal to a plus n minus 1 into d ಅಂತ ಗೊತ್ತು. ಓಕೆ, an ಇದ್ದಲ್ಲಿ ಏನ್ ಬರಿಬೇಕು 76 ಬರಿಬೇಕು. a ಇದ್ದಲ್ಲಿ 12 ಪ್ಲಸ್ n ವ್ಯಾಲ್ಯೂ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರಿತೀನಿ. ಡಿ ವ್ಯಾಲ್ಯೂ ಏನು 4 ಅಂತ ಗೊತ್ತು. ಈಗ 76 ಪ್ಲಸ್ 12 ಈ ಕಡೆ ಬಂದ್ರೆ ಮೈನಸ್ 12 ಆಗುತ್ತೆ. ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. ಈಗ 76 ಅಲ್ಲಿ 12 ಹೋದ್ರೆ ಏನಾಗುತ್ತೆ 6 ಅಲ್ಲಿ 2 ಹೋದ್ರೆ 4, 7 ಅಲ್ಲಿ 1 ಹೋದ್ರೆ 6, 64 ಆಯ್ತು. ಇಸ್ ಈಕ್ವಲ್ ಟು n ಮೈನಸ್ 1 ಇಂಟು 4. ಓಕೆ, ಇದು ನಾನೇನ್ ಮಾಡ್ತೀನಿ ಉಲ್ಟಾ ಬರಿತೀನಿ. n ಮೈನಸ್ 1 ಇಂಟು 4 ಇಸ್ ಈಕ್ವಲ್ ಟು 64. n ಮೈನಸ್ 1 ಇಸ್ ಈಕ್ವಲ್ ಟು 64. ಈ ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಯ್ತು. 4 1 ಜ 4, 2 ಉಳಿತು, ಎಷ್ಟಾಯ್ತು 24, 4 6 ಜ 24. n ಮೈನಸ್ 1 ಇಸ್ ಈಕ್ವಲ್ ಟು 16, n ಇಸ್ ಈಕ್ವಲ್ ಟು 16 ಮೈನಸ್ 1 ಆ ಕಡೆ ಹೋದ್ರೆ ಪ್ಲಸ್ 1 ಆಗುತ್ತೆ. n ಇಸ್ ಈಕ್ವಲ್ ಟು ಏನು 17 ಅಂತ ಗೊತ್ತಾಯ್ತು. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 13th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ a is equal to -7, d is equal to 5, then a12 is equal to. ಸೊ ನಿಮಗೆ ಒಂದು ಬೇಸಿಕ್ ಗೊತ್ತಿರ್ಬೇಕು ಏನಂದ್ರೆ a3 ಅಂದ್ರೆ ನಾವ್ ಏನ್ ಬರಿಬಹುದು ಅಂದ್ರೆ a ಪ್ಲಸ್ 3 ಅಲ್ಲಿ 1 ಹೋದ್ರೆ 2d ಅಂತ ಬರಿಬಹುದು. a5 ಇತ್ತು ಅನ್ಕೊಳ್ರಿ a ಪ್ಲಸ್ 5 ಅಲ್ಲಿ 1 ಹೋದ್ರೆ 4d ಅಂತ ಬರಿಬಹುದು. a6 ಇತ್ತು ಅನ್ಕೊಳ್ರಿ a ಪ್ಲಸ್ 6 ಅಲ್ಲಿ 1 ಹೋದ್ರೆ 5d ಈ ತರ ಬರಿಬಹುದು. ಅದೇ ರೀತಿ a12 ಬೇಕಂತಂದ್ರೆ a ಪ್ಲಸ್ 12 ಅಲ್ಲಿ 1 ಹೋದ್ರೆ 1, 12 ಅಲ್ಲಿ 1 ಹೋದ್ರೆ 11, 11d ಅಂತ ಬರಿಬಹುದು. a12 ನ ಏನಂತ ಬರಿಬಹುದು a ಪ್ಲಸ್ 11d ಅಂತ ಬರಿಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. a ಇದ್ದಲ್ಲಿ -7,
11 ಇಂಟು ಡಿ ದಲ್ಲಿ 5. ಸೊ ಏನಾಗುತ್ತೆ -7 ಪ್ಲಸ್ 11 5 ಜಾ 55. ಸೊ ಈಗ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ರಿ. 55 ಅಲ್ಲಿ 7 ಹೋದ್ರೆ 48 ಆಗುತ್ತೆ. A12 ಬಂದ್ಬಿಟ್ಟು ಪ್ಲಸ್ 48. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 14th ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ರೆ, ಇಫ್ ದ ಫಸ್ಟ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎಂ. ಫಸ್ಟ್ ಟರ್ಮ್ ಅಂದ್ರೆ ಏನು? ಎ ವ್ಯಾಲ್ಯೂ ಎಂ. ಆಮೇಲೆ ಅಂಡ್ ಕಾಮನ್ ಡಿಫರೆನ್ಸ್ ಈಸ್ 3. ಸೊ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾರೆ. ದೆನ್ ದ 10th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್. ಓಕೆ, ಏನ್ ಕಂಡಿಬೇಕು? 10th ಟರ್ಮ್ ಅಂದ್ರೆ A10 ಕಂಡಿಬೇಕು. ನಾನು ನಿಮಗೆ ಆಲ್ರೆಡಿ ಹೇಳಿದೆ A10 ನ ಏನಂತ ಬರೀಬಹುದು? A ಪ್ಲಸ್ 10 ಅಲ್ಲಿ 1 ಹೋದ್ರೆ 9, A ಪ್ಲಸ್ 9D ಅಂತ ಬರೀಬಹುದು. A ಇದ್ದಲ್ಲಿ M ಅಂತ ಬರೀರಿ, 9 ಇಂಟು D ಇದ್ದಲ್ಲಿ 3. ಓಕೆ, ಸೊ ಏನಾಯ್ತು? M ಪ್ಲಸ್ 9 3 ಜಾ 27. ಸೊ A10 ಬಂದ್ಬಿಟ್ಟು ಏನು? M ಪ್ಲಸ್ 27. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 15th ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಫ್ 2p ಪ್ಲಸ್ 1 13, 5 minus 3 are 3 consecutive terms of an arithmetic progression, then the value of p is. ಈಗ ನಾನು p ವ್ಯಾಲ್ಯೂ ಕಂಡುಹಿಡಬೇಕು. ಸೊ ನಮಗೆ ಆಲ್ರೆಡಿ ಏನ್ ಫಾರ್ಮುಲಾ ಹೇಳಿದೆ? ಇಫ್ a, b, c ಆರ್ ಇನ್ ಎ ಪಿ, ಅವಾಗ ಏನ್ ಫಾರ್ಮುಲಾ ಏನು? b is equal to a plus c by 2 ಅಂತ ಬರೀಬಹುದು. ಸೊ ಇಲ್ಲಿ ಇದು a, ಇದು b, ಇದು c. ಸೊ b ವ್ಯಾಲ್ಯೂ ಏನು? 13. a ವ್ಯಾಲ್ಯೂ ಏನು? 2p plus 1. c ವ್ಯಾಲ್ಯೂ ಏನು? 5p minus 3 ಹೋಲ್ ಡಿವೈಡೆಡ್ ಬೈ 2. ಈ ಡಿವೈಡರ್ ಅದು ಹಾಕೊಂಡು ಹೋದ್ರೆ ಇಂಟು ಆಗುತ್ತೆ. ಓಕೆ, 13 ಇಂಟು 2 ಇಸ್ ಈಕ್ವಲ್ ಟು, ಈಗ ನೀವೇ ನೋಡ್ರಿ, 2p ಪ್ಲಸ್ 5p ಏನಾಗುತ್ತೆ? 7p ಆಗುತ್ತೆ. ಓಕೆ, ಆಮೇಲೆ ಪ್ಲಸ್ 1 ಮೈನಸ್ 3 ಏನಾಗುತ್ತೆ? ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 3 ಅಲ್ಲಿ 1 ಹೋದ್ರೆ 2. ಓಕೆ, 15 2 ಜಾ 26 ಇಸ್ ಈಕ್ವಲ್ ಟು 7p minus 2. ಉಲ್ಟಾ ಬರೆದ್ರೆ 7p minus 2 is equal to 26. ಈ ಮೈನಸ್ 2 ಈ ಮೈನಸ್ ಹಾಕೊಂಡು ಹೋದ್ರೆ ಪ್ಲಸ್ 2 ಆಗುತ್ತೆ. 7p is equal to 28. p is equal to 28. ಈ ಇಂಟು 7 ಹಾಕೊಂಡು ಹೋದ್ರೆ ಡಿವೈಡ್ ಬೈ 7. 7 1 7 4 ಜಾ. ಸೊ p ವ್ಯಾಲ್ಯೂ ಏನು? 4. ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 16th ಕ್ವಶನ್ ನೋಡ್ರಿ. ಏನ್ ಕೊಟ್ಟಿದ್ದಾರೆ? If 4, x1, x2, 22, 28 are in arithmetic progression, then the value of x1 and x2 respectively is. ಅವ್ರು ಕೇಳ್ತಿರೋದೇನು? x1 ವ್ಯಾಲ್ಯೂ ಕಂಡುಹಿಡಬೇಕು, x2 ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಈಗ ನೀವು ನೋಡಿದ್ರೆ ಇವೆರಡು ನಂಬರ್ ಪಕ್ಕಕ್ಕಿದೆ. ಸೊ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಏನು? 28 ಅಲ್ಲಿ 22 ಹೋದ್ರೆ 6 ಆಗುತ್ತೆ. ಓಕೆ, ಇವ್ರ ಡಿಫ್ರೆನ್ಸ್ ಏನು? 6. ಸೊ ಕಾಮನ್ ಡಿಫ್ರೆನ್ಸ್ ಏನು? 6 ಅಂತ ಗೊತ್ತಾಯ್ತಂದ್ರೆ ಈ 4 ಗೆ 6 ಆಡ್ ಮಾಡ್ಕೊಂಡು ಹೋಗೋದು. ಈಗ 4 ಗೆ 6 ಆಡ್ ಮಾಡಿದ್ರೆ ಏನಾಗುತ್ತೆ? 10 ಆಗುತ್ತೆ. ಸೊ ಇದು x1. ಸೊ x1 ವ್ಯಾಲ್ಯೂ ಏನು? 10. ಓಕೆ, ಈ 10 ಗೆ ಮತ್ತೆ ನಾನು ಆ ಕಾಮನ್ ಡಿಫರೆನ್ಸ್ 6 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 16 ಆಗುತ್ತೆ. ಇದು 16. ಸೊ ಇದು ನಥಿಂಗ್ ಬಟ್ x2. ಸೊ 10, x1 ಬಂದು 10, x2 ಬಂದು 16. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. 17th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದೇರ್ ಆರ್ 20 ಟರ್ಮ್ಸ್ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅಂದ್ರೆ 20 ಟರ್ಮ್ಸ್ ಇದಾವೆ. n ವ್ಯಾಲ್ಯೂ 20 ಅಂತ ಕೊಟ್ಟಿದ್ದಾರೆ. ಓಕೆ, ಇಫ್ ದ ಫಸ್ಟ್ ಟರ್ಮ್ ಇಸ್ 2. ಓಕೆ, ಸೊ ಫಸ್ಟ್ ಟರ್ಮ್ 2 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಲಾಸ್ಟ್ ಟರ್ಮ್ ಇಸ್ 78. ಲಾಸ್ಟ್ ಟರ್ಮ್ ಅಂದ್ರೆ an ಕೊಟ್ಟಿದ್ದಾರೆ, 78 ಅಂತ ಕೊಟ್ಟಿದ್ದಾರೆ. ದೆನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ಓಕೆ, ಸೊ ಈಗ ನಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ್ದಂತ ಕಂಡಿಬೇಕಂದ್ರೆ ಡಿ ವ್ಯಾಲ್ಯೂ ಗೊತ್ತಾಗಬೇಕು. ಸೊ ಡಿ ಕಂಡುಹಿಡ್ಬಿಡೋಣ ಫಸ್ಟ್. ಸೊ ಫಾರ್ಮ್ ಏನು? an is equal to a plus n minus 1 into d. an ವ್ಯಾಲ್ಯೂ ಏನು? 78. a ವ್ಯಾಲ್ಯೂ 2 ಪ್ಲಸ್ n ವ್ಯಾಲ್ಯೂ ಏನು? 20 minus 1. d ವ್ಯಾಲ್ಯೂ ಗೊತ್ತಿಲ್ಲ. ಈಗ 78 ಪ್ಲಸ್ 2 ಈ ಕಡೆ ಬಂದ್ರೆ -2. ಓಕೆ, ಇಸ್ ಈಕ್ವಲ್ ಟು 20 ಅಲ್ಲಿ 1 ಹೋದ್ರೆ 19 d ಆಗುತ್ತೆ. 78 ಅಲ್ಲಿ 2 ಹೋದ್ರೆ 76 is equal to 19d. ಓಕೆ, ಉಲ್ಟಾ ಬರ್ದ್ರೆ 19d is equal to 76. d is equal to 76 by 19. ಈ ಇಂಟು 19 ಈ ಕಡೆ ಬಂದ್ರೆ ಡಿವೈಡ್ ಬೈ 19. 19 1 ಜಾ 19 4 ಜಾ. d ವ್ಯಾಲ್ಯೂ 4. ಓಕೆ, ಈಗ ನೀವು ನೋಡಿದ್ರೆ ಫಸ್ಟ್ ಟರ್ಮ್ ನನಗೆ ಏನಂತ ಗೊತ್ತು? 2 ಅಂತ ಗೊತ್ತು. ಕಾಮನ್ ಡಿಫರೆನ್ಸ್ 4 ಅಂತಂದ್ರೆ ಓಕೆ 4 ಆಡ್ ಮಾಡ್ಕೊಂಡು ಹೋಗ್ಬೇಕು. 2 ಪ್ಲಸ್ 4 ಎಷ್ಟು? 6. ಆಮೇಲೆ 6 ಪ್ಲಸ್ 4 ಎಷ್ಟು? 10. 10 ಪ್ಲಸ್ 4 ಎಷ್ಟು? 14.
ಸೊ ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 6, ಥರ್ಡ್ ಟರ್ಮ್ 10, ಫೋರ್ತ್ ಟರ್ಮ್ 14. 2, 6, 10, 14. ಸೊ ಯಾವ್ದಿದೆ ಆಪ್ಷನ್ ಸಿ ನೋಡಿದ್ರೆ 2, 6, 10 ಇದೆ. ಸೊ ಇದು ರೈಟ್ ಆನ್ಸರ್. ಓಕೆ, 18th ಕ್ವಶನ್ ಇಲ್ಲೇನ್ ಕೊಡಿದಾರೆ ನೋಡ್ರಿ. ದ nth ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. nth ಟರ್ಮ್ ಅಂದ್ರೆ an ಕಂಡಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಈಗ ಕೊಟ್ಟಿರೋದು ಇ ಎ ಪಿ. ಓಕೆ, ಕೊಟ್ರೆ ಎ ಪಿ ನೋಡ್ರಿ 3, 7, 11, 15. ಓಕೆ, ಸೊ ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ 3. ಡಿ ವ್ಯಾಲ್ಯೂ ಏನು? ಡಿ ಫಾರ್ಮ್ ಏನು? a2 ಮೈನಸ್ a1. ಸೊ ಇದು a1, ಇದು a2. ಸೊ ಏನಾಗುತ್ತೆ 7 ಮೈನಸ್ 3. ಡಿ ವ್ಯಾಲ್ಯೂ ಏನಾಗುತ್ತೆ 4 ಆಗುತ್ತೆ. ಎ ಗೊತ್ತು, ಡಿ ಗೊತ್ತು. ಈಗ ನಾವೇನ್ ಮಾಡೋಣ, ಎ ಎನ್ ಕಂಡಿಡಿಯೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಬಂದ್ಬಿಟ್ಟು ಏನು? ಎ ಬಂದ್ಬಿಟ್ಟು 3, ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು? 4. ಸೊ ಎ ಎನ್ ಇಸ್ ಈಕ್ವಲ್ ಟು 3 ಪ್ಲಸ್ ಈ 4 ನ ಇಬ್ಬರಿಗೂ ಮಲ್ಟಿಪ್ಲೈ ಮಾಡು. 4 ಇಂಟು ಎನ್ 4n ಪ್ಲಸ್ ಇಂಟು ಮೈನಸ್ ಮೈನಸ್ 4 1 ಜಾ 4. ಸೊ ಎ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಫಸ್ಟ್ 4n ಬರ್ದ್ಬಿಡ್ತೀನಿ. 3 ಮೈನಸ್ 4. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಿ. 4 ಅಲ್ಲಿ 3 ಹೋದ್ರೆ 1. ಸೊ ಎ ಎನ್ ಬಂದ್ಬಿಟ್ಟು 4n ಮೈನಸ್ 1. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಈಗ 19th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ. ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಆಲ್ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ ಎ ಅಂಡ್ ಲಾಸ್ಟ್ ಟರ್ಮ್ ಎಲ್ ಈಸ್. ಓಕೆ, ಸಮ್ ಆಫ್ ಆಲ್ ಟರ್ಮ್ಸ್ ಫಾರ್ಮುಲಾ ಕೇಳಿದ್ದಾರೆ. ಸೊ ಸಮ್ ಆಫ್ ಆಲ್ ಟರ್ಮ್ಸ್ ಫಾರ್ಮುಲಾ ಏನು? ಒಂದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಏನು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್. ಈಗ ನೋಡ್ರಿ, ಲಾಸ್ಟ್ ಟರ್ಮ್ ಎಲ್ ಅಂದ್ರೂ ಒಂದೇ, ಎ ಎನ್ ಅಂದ್ರೂ ಒಂದೇ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2. ಈ ಲಾಸ್ಟ್ ಟರ್ಮ್ ಎಲ್ ಅಂತ ಕೊಟ್ಟಿದ್ದಾರೆ, ಎ ಎನ್ ಇದ್ದಲ್ಲಿ ಎಲ್ ಹಾಕ್ಬಿಡೋದು. ಸೊ ಇದು ಫಾರ್ಮುಲಾ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, 20th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. 3 ಟರ್ಮ್ಸ್ ಕೊಟ್ಟಿದ್ದಾರೆ, ಎ ಎನ್, ಎಸ್ ಎನ್ ಅಂಡ್ ಎಸ್ ಎನ್ ಮೈನಸ್ 1 ಕೊಟ್ಟಿದ್ದಾರೆ. ಇವ್ರಿಬ್ಬರ ಮಧ್ಯ ಕರೆಕ್ಟ್ ರಿಲೇಷನ್ ಅಂದ್ರೆ ಕರೆಕ್ಟ್ ಫಾರ್ಮುಲಾ ಹೇಳ್ಬೇಕು. ಓಕೆ, ಸೊ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ನಿಮಗೆ a3 ಬೇಕಂದ್ರೆ ಓಕೆ ಏನಂತ ಬರಿಬಹುದು, s3 ಮೈನಸ್ s2 ಅಂತ ಬರಿಬಹುದು. ಅದೇ ರೀತಿ a4 ಬೇಕಂದ್ರೆ s4 ಮೈನಸ್ s3 ಅಂತ ಬರಿಬಹುದು. ಅದೇ a10 ಬೇಕಂದ್ರೆ s10 ಮೈನಸ್ s9 ಬರಿಬೇಕು. ಓಕೆ, ಇದು ಶಾರ್ಟ್ ಕಟ್ ಫಾರ್ಮುಲಾ. ಅದೇ ರೀತಿ ಜನರಲೈಸ್ ಮಾಡಿದ್ರೆ ಓಕೆ, ನನಗೆ ಎ ಎನ್ ಬೇಕಂತಂದ್ರೆ ಈಗ ನೀವೇ ನೋಡ್ರಿ, 10 ಇತ್ತು. ಓಕೆ, 10 ಇದ್ದಲ್ಲಿ ನಾನು ಎನ್ ತಗೊಂಡ್ರೆ ಇಲ್ಲಿ 10 ಇದ್ದಲ್ಲಿ ಕೂಡ ಏನ್ ಬರಿಬೇಕು, ಎನ್ ಎ ಬರಿಬೇಕು. ಸೊ ಎಸ್ ಎನ್ ಮೈನಸ್ ಓಕೆ, ಈ 10 ಇತ್ತು, ಎಷ್ಟು ಸಬ್ಟ್ರಾಕ್ಟ್ ಮಾಡಿವಿ ಇಲ್ಲಿ? 1 ಸಬ್ಟ್ರಾಕ್ಟ್ ಮಾಡಿದೀವಿ. ಸೊ ಇಲ್ಲಿ ಎನ್ ತಗೊಂಡಿವಿ ಅಂದ್ರೆ ಎನ್ನಿಗೂ 1 ಸಬ್ಟ್ರಾಕ್ಟ್ ಮಾಡ್ಬೇಕು. ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಇದು ಬಂದ್ಬಿಟ್ಟು ಕರೆಕ್ಟ್ ರಿಲೇಷನ್. ಇದು ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1. ಸೊ ಈಗ ನೀವು ನೋಡಿದ್ರೆ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.